ಪುಣ್ಯಮಾಸ ಮಾಘಮಾಸ ಅಥ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ದಶಮೋಧ್ಯಾಯ 10ನೇ ದಿನದ ಪಾರಾಯಣ. ಮಾರ್ಕಂಡೇಯ ವೃತ್ತಾಂತ. ವಸಿಷ್ಠರು ದಿಲೀಪನಿಗೆ ಮೃಗಶೃಂಗನ ವಿವಾಹ, ಮೃಕುಂಡುವಿನ ಜನನ, ಕಾಶಿ ವಿಶ್ವನಾಥನ ದರ್ಶನ, ವಿಶ್ವನಾಥನ ವರದಿಂದಾಗಿ ಮಾರ್ಕಂಡೇಯನ ಜನನ ಮುಂತಾದ ವೃತ್ತಾಂತಗಳನ್ನು ವಿವರಿಸಿ, ಮಹಾರಾಜ, ಈಗ ಮಾರ್ಕಂಡೇಯನ ಕುರಿತು ವಿವರಿಸುತ್ತೇನೆ, ಶ್ರದ್ಧೆಯಿಂದ ಕೇಳುವಂಥವನಾಗು ಎಂದು ಹೇಳತೊಡಗಿದರು. ಮಾರ್ಕಂಡೇಯನ ಆಯುಸ್ಸು 16 ವರ್ಷಗಳು ಮಾತ್ರವೇ. ದಿನಗಳು ಕಳೆಯುತ್ತಿದ್ದಂತೆಯೇ ಮಾತಾಪಿತೃಗಳಿಗೆ ಏನೋ ತಿಳಿಯದ ಆತಂಕ ಆವರಿಸಿತು. 5 ವರ್ಷಗಳು ತುಂಬುತ್ತಿದ್ದಂತೆಯೇ ಮಗನಿಗೆ ಉಪನಯನಾದಿ ವೈದಿಕ ಕರ್ಮಗಳನ್ನು ಪೂರೈಸಿದರು. 6 ವರ್ಷಗಳು ಕಳೆಯುತ್ತಿದ್ದಂತೆಯೇ ಮಾರ್ಕಂಡೇಯನಿಗೆ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸಿದರು. ಗುರುಕುಲದಲ್ಲಿ ಮಾರ್ಕಂಡೇಯನು ತಂದೆಯಂತೆ ಅಲ್ಪಕಾಲದಲ್ಲಿಯೇ ಸಕಲ ಶಾಸ್ತ್ರ, ವೇದಾಂತ, ಪುರಾಣ, ಇತಿಹಾಸಗಳನ್ನು, ಸ್ಮೃತಿಗಳನ್ನು ಪಠಿಸಿ ಗುಣವಂತನೆಂದು ಪ್ರಶಂಸೆಗೆ ಪಾತ್ರನಾದನು. ಆದರೂ ಮರುದ್ವಿತಿ ಮೃಕಂಡರು ನಿತ್ಯವೂ ಮಾರ್ಕಂಡೇಯನಿಗೆ, ಕುಮಾರ, ನೀನು ಸಣ್ಣ ವಯಸ್ಸಿಗೆ ಸಕಲ ಶಾಸ್ತ್ರಗಳನ್ನು ಅಭ್ಯಸಿಸಿ ನಿನ್ನ ಬುದ್ಧಿ ಕುಶಲತೆಯಿಂದ ಎಲ್ಲರ ಮನ್ನಣೆಯನ್ನು ಪಡೆಯುತ್ತಿರುವೆ. ಅದು ನಮಗೂ ಸಂತೋಷಕರ ವಿಚಾರ. ಆದರೂ ಗುರು ಹಿರಿಯರು ಬ್ರಾಹ್ಮಣರ ಮೇಲೆ ಮತ್ತಷ್ಟು ಭಕ್ತಿಭಾವವನ್ನು ತೋರಿಸಿದ್ದಲ್ಲಿ ಅವರ ಆಶೀರ್ವಾದವು ನಿನಗೆ ಮಂಗಳವನ್ನುಂಟು ಮಾಡುವುದು, ನಿನ್ನ ಆಯುಷ್ಯವು ವೃದ್ಧಿಯಾಗುವುದು ಎಂದು ಪದೇ ಪದೇ ಹೇಳುತ್ತಿದ್ದರು. 15 ವರ್ಷಗಳು ಕಳೆದು ಹೋದವು. ದಿನೇ ದಿನೇ ತಂದೆ ತಾಯಿಗಳ ಕಳವಳ, ಭಯವು ಹೆಚ್ಚಾಗುತ್ತಲೇ ಇತ್ತು. ಆದರೂ ಪರಶಿವನ ವರಪ್ರಸಾದನಾದ ಮಾರ್ಕಂಡೇಯನ ಜನ್ಮದಿನೋತ್ಸವವನ್ನು ಆಚರಿಸಬೇಕೆಂದು ಬಯಸಿ ಮಹಾಋಷಿ ಮುನಿಗಳೆಲ್ಲರನ್ನೂ ಆ ದಿನದಂದು ಆಹ್ವಾನಿಸಿದರು. ಮುನಿವರ್ಯರು, ಗುರುಗಳು ಮೊದಲಾದವರೆಲ್ಲರನ್ನೂ ಕಂಡನು, ಸತ್ಕರಿಸಿದನು. ಮಾರ್ಕಂಡೇಯನು ಹಿರಿಯರೆಲ್ಲರಿಗೂ ನಮಸ್ಕರಿಸುತ್ತಾ ವಸಿಷ್ಠರಿಗೂ ನಮಸ್ಕರಿಸಲು ಹೋದಾಗ ಅವರು ತಡೆದರು. ಅವರ ಈ ವರ್ತನೆಯನ್ನು ಕಂಡು ಎಲ್ಲರೂ ಆಶ್ಚರ್ಯದಿಂದ, ಮಹಾನುಭಾವ, ನೀವು ಈ ರೀತಿ ತಡೆಯಲು ಕಾರಣವೇನು ಎಂದು ಪ್ರಶ್ನಿಸಿದರು. ಆಗ ವಸಿಷ್ಠರು, ಈ ಬಾಲಕನು ಕೆಲವು ದಿನಗಳಲ್ಲಿ ಮರಣಿಸುತ್ತಾನೆ. ನೀವೆಲ್ಲರೂ ಈತನನ್ನು ದೀರ್ಘಾಯುಷ್ಯವಂತನಾಗೆಂದು ಹರಸಿದ್ದೀರಲ್ಲವೇ? ಅದು ಹೇಗೆ ಸಾಧ್ಯ? ಈತನ ಆಯುಸ್ಸು 16 ವರ್ಷಗಳಷ್ಟೇ ಅಲ್ಲವೇ? ಈಗ 15ನೇ ವರ್ಷದ ಜನ್ಮದಿನೋತ್ಸವವನ್ನು ಆಚರಿಸುತ್ತಿದ್ದರೆ ಪರಮೇಶ್ವರನು ನೀಡಿದ ವರದ ಪ್ರಕಾರ ಈತನು ಇನ್ನೊಂದು ವರ್ಷ ಕಾಲ ಮಾತ್ರ ಜೀವಿಸಬಲ್ಲ ಎಂದು ನುಡಿದರು. ಅಲ್ಲಿಯವರೆಗೂ ಮಾರ್ಕಂಡೇಯನನ್ನು ಆಶೀರ್ವದಿಸಿದ ಮುನಿಗಳೆಲ್ಲರೂ ಯೋಚನಾಮಗ್ನರಾದರು. ಚಿರಂಜೀವಿಯಾಗು ಎಂದು ಆಶೀರ್ವದಿಸಿದ ಆ ವಾಕ್ ಫಲಿಸುವುದಿಲ್ಲವೆಂದು ಮನದಲ್ಲೇ ಮರುಗಿದರು. ಇದಕ್ಕೆ ಮಾರ್ಗೋಪಾಯಗಳೇನೂ ಇಲ್ಲವೇ ಎಂದು ಅವರು ವಸಿಷ್ಠರನ್ನು ಪ್ರಶ್ನಿಸಿದರು. ವಸಿಷ್ಠರು ಸ್ವಲ್ಪ ಕಾಲ ಆಲೋಚಿಸಿ, ಮುನಿವರ್ಯರೇ, ನಾವೆಲ್ಲರೂ ಮಾರ್ಕಂಡೇಯನನ್ನು ಕರೆದುಕೊಂಡು ಬ್ರಹ್ಮದೇವನ ಬಳಿಗೆ ಹೋಗೋಣ ಬನ್ನಿ ಎಂದು ಮಾರ್ಕಂಡೇಯನನ್ನು ಕರೆದುಕೊಂಡು ಹೋದರು. ಮುನಿವರ್ಯರ ಆಗಮನದಿಂದ ಬ್ರಹ್ಮನು ಸಂತೋಷಗೊಂಡನು. ಅವರೊಂದಿಗೆ ಮಾರ್ಕಂಡೇಯನೂ ಕೂಡ ಬ್ರಹ್ಮನಿಗೆ ನಮಸ್ಕರಿಸಲು, ಬ್ರಹ್ಮ, ಚಿರಂಜೀವಿಯಾಗಿ ಬಾಳು ಮಗು ಎಂದು ಆಶೀರ್ವದಿಸಿದನು. ಆಗ ವಸಿಷ್ಠ ಮಹರ್ಷಿಗಳು ಮಾರ್ಕಂಡೇಯನ ಜನ್ಮ ವೃತ್ತಾಂತವನ್ನು ಬ್ರಹ್ಮನಿಗೆ ವಿವರಿಸಿದರು. ಬ್ರಹ್ಮನೂ ಸಹ ನಡೆದು ಹೋದ ತಪ್ಪಿನ ವಿಚಾರ ಹೊರಗೆಡುಹಿ ಸ್ವಲ್ಪ ತಡವಾಗಿ ಭಯಪಡಬೇಡ ಎಂದು ಮಾರ್ಕಂಡೇಯನ ಬಳಿಗೆ ಬಂದು, ಪರಮೇಶ್ವರನು ಈ ಬಾಲಕನನ್ನು ದೀರ್ಘಾಯುಷ್ಯವಂತನನ್ನಾಗಿ ಮಾಡಲಿ ಎಂದು ಮನದಲ್ಲೇ ಶಿವನನ್ನು ಧ್ಯಾನಿಸಿದರು. ನಂತರ ಮುನಿಗಳತ್ತ ನೋಡಿ, ಓ ಮುನಿಗಳೇ, ನೀವಿನ್ನೂ ಹೋಗಿ ಬನ್ನಿ, ಈತನಿಗೆ ಯಾವುದೇ ಅಪಾಯಗಳು ಉಂಟಾಗದು ಎಂದು ಹೇಳಿ, ವತ್ಸ ಮಾರ್ಕಂಡೇಯ, ನೀನು ಕಾಶಿ ಕ್ಷೇತ್ರಕ್ಕೆ ಹೋಗಿ ಶ್ರದ್ಧೆ ಭಕ್ತಿಯಿಂದ ವಿಶ್ವನಾಥನನ್ನು ಸೇವಿಸು, ನಿನಗೆ ಯಾವುದೇ ಅಪಾಯ ಉಂಟಾಗದು ಎಂದು ಧೈರ್ಯವನ್ನು ತುಂಬಿದನು. ಮಾರ್ಕಂಡೇಯನು ಆಶ್ರಮಕ್ಕೆ ಹಿಂತಿರುಗಿ ತಂದೆ ತಾಯಿಗೆ ನಮಸ್ಕರಿಸಿ, ನಾನು ಕಾಶಿನಾಥನನ್ನು ಸೇವಿಸಲು ಅನುಮತಿ ನೀಡಿ ಎಂದು ಕೋರಲು, ಮೃಕಂಡು ಮತ್ತು ಆತನ ಪತ್ನಿ ಮಗನ ಅಗಲಿಕೆಗೆ ಬಹಳವಾಗಿ ದುಃಖಿಸಿದರು. ಕಡೆಗೆ ಮಾರ್ಕಂಡೇಯನ ಸಂಕಲ್ಪವನ್ನು ಅಲ್ಲವೆನ್ನಲಾಗದೆ ಮಗನನ್ನು ಬಿಟ್ಟಿರಲಾರದೆ ಎಲ್ಲರೂ ಕಾಶಿ ಕ್ಷೇತ್ರಕ್ಕೆ ಹೊರಟರು. ಮೃಕಂಡನು ಕುಟುಂಬ ಸಮೇತನಾಗಿ ಕಾಶಿ ಕ್ಷೇತ್ರಕ್ಕೆ ಹೋಗಿ ವಿಶ್ವೇಶ್ವರರ ಆಲಯದ ಸನ್ನಿಧಿಯ ಸಮೀಪದಲ್ಲೊಂದು ಆಶ್ರಮವನ್ನು ನಿರ್ಮಿಸಿಕೊಂಡನು. ಮಾರ್ಕಂಡೇಯನು ಶಿವಾರಾಧಕನಾಗಿ ಹಗಲಿರುಳು ಶಿವಲಿಂಗ ಸಾನ್ನಿಧ್ಯದಲ್ಲೇ ಇರತೊಡಗಿದನು. ಕ್ರಮೇಣ ಆತ 16ನೇ ವರ್ಷಕ್ಕೆ ಕಾಲಿಟ್ಟನು.
ಮರಣ ಸಮಯ ಸನ್ನಿಹಿತವಾಯಿತು. ಯಮನು ತನ್ನ ಕಿಂಕರರಿಗೆ ಮಾರ್ಕಂಡೇಯನ ಪ್ರಾಣವನ್ನು ತರುವಂತೆ ಹೇಳಿದಾಗ ಆ ಕಾರ್ಯನಿಮಿತ್ತವಾಗಿ ಅವರು ಶಿವ ಸಾನ್ನಿಧ್ಯದಲ್ಲಿ ಮಾರ್ಕಂಡೇಯನ ಬಳಿಗೆ ಬಂದರು. ಅವರು ಆತನ ಸಮೀಪದಲ್ಲಿ ನಿಲ್ಲಲಾರದೆ ಹೋದರು. ಕಾಲಪಾಶವನ್ನು ಎಸೆಯುವುದಕ್ಕೆ ಕೈಯೆತ್ತಲಾಗದೆ ಹೋದರು. ಮಾರ್ಕಂಡೇಯನ ಸುತ್ತಲೂ ಮಹಾಪ್ರಭೆ ಆವರಿಸಿತು. ಆ ತೇಜಸ್ಸು ಯಮಕಿಂಕರರನ್ನು ಅಗ್ನಿಕಣದಂತೆ ಬಾಧಿಸಿತು. ಆ ಯಾತನೆಯನ್ನು ಸಹಿಸಲಾರದೆ ಅಲ್ಲಿಂದ ಹಿಂತಿರುಗಿ ಯಮನಲ್ಲಿ ನಡೆದ ವೃತ್ತಾಂತವನ್ನು ವಿವರಿಸಿದಾಗ ಯಮರಾಜನು ಆಶ್ಚರ್ಯಪಟ್ಟು ತಾನೇ ಖುದ್ದಾಗಿ ಮಾರ್ಕಂಡೇಯನ ಬಳಿಗೆ ಬಂದು ಕಾಲಪಾಶವನ್ನು ಬೀಸಿದನು. ಆಗ ಮಾರ್ಕಂಡೇಯನು ಕಣ್ತೆರೆದು ನೋಡುವ ಹೊತ್ತಿಗೆ ಯಮದೇವನು ತನ್ನ ಪ್ರಾಣವನ್ನು ತೆಗೆದುಕೊಂಡು ಹೋಗಲು ಸಿದ್ಧನಾಗಿರುವುದನ್ನು ಕಂಡು ಹೆದರಿ ಶಿವಲಿಂಗವನ್ನು ಅಪ್ಪಿಕೊಂಡು ಧ್ಯಾನಿಸಿದಾಗ ಕೈಲಾಸವಾಸನಾದ ಪಾರ್ವತೀಪತಿ ತನ್ನ ಭಕ್ತನ ಆಕ್ರಂದನವನ್ನು ಕೇಳಿ ಮಹಾರೌದ್ರಾಕಾರದಿಂದ ಶಿವಲಿಂಗವನ್ನು ಸೀಳಿಕೊಂಡು ಬಂದು ತ್ರಿಶೂಲದಿಂದ ಯಮನನ್ನು ಸಂಹರಿಸಿ ಮಾರ್ಕಂಡೇಯನನ್ನು ರಕ್ಷಿಸಿದನು. ಯಮನು ಮರಣಿಸಿದ್ದರಿಂದ ಅಷ್ಟದಿಕ್ಪಾಲಕರು ಬ್ರಹ್ಮಾದಿ ದೇವತೆಗಳು ಧಾವಿಸಿ ಬಂದು ಶಿವನನ್ನು ಅನೇಕ ವಿಧದಿಂದ ಪ್ರಾರ್ಥಿಸಿದರು. ಕೋಪವನ್ನು ಶಮನ ಮಾಡಿಕೋ ಮಹೇಶ, ಯಮ ತನ್ನ ಕರ್ತವ್ಯವನ್ನು ನೆರವೇರಿಸಿದ್ದಾನೆ. ತಮ್ಮ ವರಪ್ರಸಾದನಾದ ಮಾರ್ಕಂಡೇಯನಿಗೆ 16 ವರ್ಷ ಮಾತ್ರವೇ ಆಯುಷ್ಯವಿದ್ದು ಅದನ್ನು ಹರಿಸಲು ಬಂದನು. ಮಾರ್ಕಂಡೇಯನನ್ನು ಚಿರಂಜೀವಿಯನ್ನಾಗಿ ಮಾಡಿದಿರಿ. ಅದಕ್ಕಾಗಿ ನಾವೆಲ್ಲರೂ ಬಹಳವಾಗಿ ಆನಂದ ಪಡುತ್ತಿದ್ದೇವೆ. ಆದರೆ ಧರ್ಮಪಾಲನೆ ನಿಮಿತ್ತನಾದ ಯಮನಿಲ್ಲದೆ ಇರುವುದು ಕುಂದನಿಸುವುದಲ್ಲವೇ? ಆದ್ದರಿಂದ ಮತ್ತೆ ಯಮನನ್ನು ಬದುಕಿಸಿರಿ ಎಂದು ಬೇಡಿಕೊಂಡರು. ಆಗ ಈಶ್ವರನು ಯಮನನ್ನು ಬದುಕಿಸಿ, ಯಮ, ನೀನು ನನ್ನ ಭಕ್ತರ ಬಳಿಗೆ ಬರಬೇಡ ಎಂದು ಎಚ್ಚರಿಕೆಯನ್ನು ನೀಡಿ ಅಂತರ್ಧಾನನಾದನು. ಪರಶಿವನ ದಯೆಯಿಂದ ತನ್ನ ಕುಮಾರನು ದೀರ್ಘಾಯುಷ್ಯವಂತನಾದುದಕ್ಕೆ ಮೃಕುಂಡನು ಸಂತೋಷಗೊಂಡು ತಾನು ಆಚರಿಸಿದ್ದ ಮಾಘ ಮಾಸದ ಪ್ರತಿಫಲವೇ ತನ್ನ ಮಗನನ್ನು ಕಾಪಾಡಿತೆಂದು ನಂಬಿ ಈ ಮಾಘ ಮಾಸದ ಪ್ರಭಾವವನ್ನು ಜಗತ್ತಿಗೆಲ್ಲ ಸಾರುತ್ತಿದ್ದನು. ಇತಿ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ದಶಮೋಧ್ಯಾಯಃ. ಅಥ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ಏಕಾದಶೋಧ್ಯಾಯಃ. 11ನೇ ದಿನದ ಪಾರಾಯಣ. ಪುಣ್ಯಕ್ಷೇತ್ರಗಳಲ್ಲಿ ನದಿ ಸ್ನಾನ. ಈ ವಿಧವಾಗಿ ಅನೇಕ ಪುಣ್ಯಪುರುಷರ ವೃತ್ತಾಂತಗಳನ್ನು ಮಾಘ ಸ್ನಾನದ ಮಹಿಮೆಯನ್ನು ದಿಲೀಪ ಮಹಾರಾಜನಿಗೆ ವಿವರಿಸಿದಾಗ ಆ ರಾಜನು, ಪೂಜ್ಯರೇ, ನಿಮ್ಮ ಕೃಪೆಯಿಂದ ಅನೇಕ ವೃತ್ತಾಂತಗಳನ್ನು ತಿಳಿದುಕೊಂಡು ಕೃತಾರ್ಥನಾದೆ. ಆದರೂ ಮತ್ತೊಂದು ಸಂಶಯ ನನಗೆ ಉಂಟಾಗಿದೆ. ಅದೇನೆಂದರೆ, ಮಾಘ ಮಾಸದಲ್ಲಿ ಯಾವ ಯಾವ ತೀರ್ಥಗಳ ದರ್ಶನ ಮಾಡಬೇಕು, ಅಪ್ಪಣೆ ಕೊಡಿ ಎಂದು ವಿನಮ್ರನಾಗಿ ಕೋರಿದಾಗ ವಸಿಷ್ಠ ಮಹರ್ಷಿಗಳು ಮತ್ತೆ ಹೀಗೆ ಹೇಳುತ್ತಾರೆ. ದಿಲೀಪ ಮಹಾರಾಜ, ಮಾಘ ಸ್ನಾನ ಮಾಡುವುದರಲ್ಲಿ ಆಸಕ್ತಿ ಇರುವವರಿಗೆ ಮುಖ್ಯವಾಗಿ ತೀರ್ಥ ಮಹಿಮೆಯನ್ನು ಕುರಿತು ವಿವರವಾಗಿ ಹೇಳುತ್ತೇನೆ. ಆಸಕ್ತಿ ಶ್ರದ್ಧೆಯಿಂದ ಕೇಳುವಂಥವನಾಗು. ಮಾಘ ಮಾಸದಲ್ಲಿ ನದಿ ಸ್ನಾನ ಬಹಳ ಮುಖ್ಯವಾದದ್ದು. ಮಾಘ ಸ್ನಾನ ಮಾಡದೆ ತೀರ್ಥಗಳನ್ನು ಸೇವಿಸಿದರೆ ಸಾಕೆಂದುಕೊಂಡರೆ ಅದು ಅವಿವೇಕವಾಗುತ್ತದೆ. ಅದು ಹೇಗೆಂದರೆ, ಮಾಘ ಮಾಸದಲ್ಲಿ ಯಾವ ನದಿಯ ನೀರಾದರೂ ಗಂಗೆಯ ನೀರಿಗೆ ಸಮಾನವೇ. ಆದುದರಿಂದ ಮಾಘ ಮಾಸ ನದಿ ಸ್ನಾನ ಸರ್ವ ಮಹಾಪಾಪಹರವಾದದ್ದು, ಅವಶ್ಯವಾದದ್ದು ಕೂಡ. ಹಾಗೆಯೇ ಪ್ರಯಾಗ ಅತಿ ಮುಖ್ಯವಾದ ಕ್ಷೇತ್ರ. ಈ ಭರತಖಂಡದಲ್ಲಿ ಅತಿ ಪ್ರಧಾನವಾದ ಗಂಗಾ ನದಿ ಸಮುದ್ರವನ್ನು ಕೂಡುವಲ್ಲಿ ಮಾಘ ಮಾಸದ ಸ್ನಾನವನ್ನು ಆಚರಿಸಿದರೆ 7 ಜನ್ಮಗಳ ಪಾಪಗಳೂ ಸಹ ಪರಿಹಾರವಾಗುತ್ತವೆ. ಮಾಘ ಮಾಸದಲ್ಲಿ ನದಿ ಸ್ನಾನದ ಜೊತೆಗೆ ವಿಷ್ಣು ದೇವಾಲಯಗಳು, ಮಹೇಶ್ವರ ಆಲಯಗಳು ಇತ್ಯಾದಿ 360 ಕ್ಷೇತ್ರಗಳನ್ನು ದರ್ಶನ ಮಾಡಿದ್ದಲ್ಲಿ ಉನ್ನತ ಫಲ ಉಂಟಾಗುವುದು, ಮರುಜನ್ಮವೂ ಉಂಟಾಗುವುದಿಲ್ಲ. ಅದರಲ್ಲೂ ತ್ರಯಂಬಕವೆಂಬ ಪುಣ್ಯಕ್ಷೇತ್ರವಿರುವುದು. ಇದು ಪಶ್ಚಿಮ ಘಟ್ಟದ ಬಳಿಯಿದೆ. ಅಲ್ಲಿಯೇ ಪವಿತ್ರ ಗೋದಾವರಿ ನದಿ ಹುಟ್ಟಿದ್ದು. ಗೌತಮನು ತನ್ನ ಗೋಹತ್ಯಾ ದೋಷವನ್ನು ಹೋಗಲಾಡಿಸಿಕೊಳ್ಳುವುದಕ್ಕೆ ಇಲ್ಲಿಯೇ ಈಶ್ವರನನ್ನು ಕುರಿತು ಘೋರವಾದ ತಪಸ್ಸನ್ನು ಮಾಡಿದನು. ಗೋಹತ್ಯೆ ನಡೆದ ಪ್ರದೇಶದ ಮೇಲಿನಿಂದಾಗಿ ಗೋದಾವರಿ ಪ್ರವಹಿಸುವಂತೆ ಮಾಡಿದನು. ಆದ್ದರಿಂದ ಮಾಘ ಮಾಸದಲ್ಲಿ ಗೋದಾವರಿ ನದಿ ಸ್ನಾನ ಮಾಡಿದರೆ ತಕ್ಷಣವೇ ಸಕಲ ಪಾಪಗಳು ನಿವಾರಣೆಯಾಗುವುದಲ್ಲದೆ ಇಹದಲ್ಲಿ ಪರದಲ್ಲಿ ಕೂಡ ಸುಖ ಪಡೆಯುವರು. ಗೌತಮಿ ನದಿಯಲ್ಲಿ ಇನ್ನಷ್ಟು ಕಾಲ ಪ್ರಸಿದ್ಧವಿರುವ ಉಪನದಿಗಳು ಕೂಡ ಬೆರೆತು
ತಮ್ಮ ತಮ್ಮ ಸ್ನೇಹದ ಸೌಹಾರ್ದತೆಯನ್ನು ಸಾರುತ್ತವೆ. ಹಾಗೆಯೇ ಪರಂತಪ ಎಂಬ ಉಪನದಿ ಪ್ರವಹಿಸುವ ಕಡೆ ಶಿವನು ಲಿಂಗಾಕಾರದಿಂದ ನೆಲೆಸಿದ್ದಾನೆ. ಅದರಾಚೆ ಪ್ರಭಾಸ ಎಂಬ ಕ್ಷೇತ್ರವಿರುವುದು. ಆ ಕ್ಷೇತ್ರ ಬ್ರಹ್ಮಹತ್ಯಾ ದೋಷಗಳನ್ನು ಸಹ ಪರಿಹರಿಸುತ್ತದೆ. ಇದಕ್ಕೊಂದು ಇತಿಹಾಸವಿರುವುದು. ಸಾವಧಾನದಿಂದ ಕೇಳುವಂತವನಾಗು. ವಿಷ್ಣುನಾಭಿ ಕಮಲದಿಂದ ಜನಿಸಿದ ಬ್ರಹ್ಮನಿಗೂ ಈಶ್ವರನಿಗೂ ತಲಾ 5 ತಲೆಗಳಿದ್ದವು. ಈಶ್ವರನಿಗೆ ಪಂಚವಕ್ತ್ರ, ತ್ರಿನೇತ್ರ ಎಂಬ ಹೆಸರುಗಳು ಕೂಡ ಇವೆಯಲ್ಲ. ಬ್ರಹ್ಮದೇವನು ನನಗೂ 5 ತಲೆಗಳಿವೆ, ನಾನು ದೊಡ್ಡವನೆಂದು ಶಿವನಲ್ಲಿ ವಾದಿಸಿದನು. ಇಬ್ಬರು ಅಹಂಕಾರದಿಂದ ನಡೆದುಕೊಂಡಿದ್ದರಿಂದ ಸಣ್ಣ ಸಣ್ಣ ಹನಿ, ಗಾಳಿ, ಮಳೆಯಂತೆ ಪ್ರಾರಂಭವಾದ ಅವರಿಬ್ಬರ ಕದನ ದೊಡ್ಡದಾಯಿತು. ಕಡೆಗೆ ಇಬ್ಬರು ಯುದ್ಧ ಮಾಡಿದಾಗ ಶಿವನು ಬ್ರಹ್ಮನ 5 ತಲೆಗಳನ್ನು ಕಡಿದು ಹಾಕಿದನು. ತಕ್ಷಣ ಶಿವನಿಗೆ ಬ್ರಹ್ಮಹತ್ಯಾ ದೋಷವು ಸುತ್ತಿಕೊಂಡಿತು. ಶಿವನು ಹೆದರಿ ತಾನು ಕತ್ತರಿಸಿದ ಬ್ರಹ್ಮನ ತಲೆಗಳನ್ನು ಕೈಯಲ್ಲೇ ಹಿಡಿದುಕೊಂಡು 3 ಲೋಕಗಳನ್ನು ತಿರುಗುತ್ತಿದ್ದಾಗ ಕ್ರಮೇಣ ಕೈಯಲ್ಲಿದ್ದ ಬ್ರಹ್ಮನ ತಲೆಗಳು ಒಣಗಿ ಹೋಗಿ ಕಪಾಲಗಳಾದವು. ಈಶ್ವರನು ಸಹಜ ಅಂಧಗಾರ. ಆತನು ಭಿಕ್ಷಾಟನೆಗೆ ಬಂದು ಭಿಕ್ಷಾಂದೇಹಿ ಎಂದಾಗ ಗೃಹಿಣಿಯರು ಭಿಕ್ಷೆಯನ್ನು ಹಿಡಿದು ಹೊಸ್ತಿಲ ಬಳಿ ಬಂದಾಗ ಶಿವನ ಜಗನ್ಮೋಹನಕರವನ್ನು ನೋಡಿ ಮೋಹಿತರಾಗಿ ಭಿಕ್ಷೆಗಾಗಿ ಶಿವ ಹಿಂದೆ ಹೋಗುತ್ತಿದ್ದರು. ಈ ವಿಚಿತ್ರವನ್ನು ಮುನಿಶ್ರೇಷ್ಠರೆಲ್ಲರೂ ನೋಡಿ ಕುಪಿತರಾಗಿ ತಮ್ಮ ಮಡದಿಯರು ಶಿವನ ಹಿಂದೆ ಹೋಗುವುದನ್ನು ಕಂಡು ಸಹಿಸಲಾಗದೆ ಆತನ ಪುರುಷತ್ವ ನಶಿಸಿ ಹೋಗಲಿ ಎಂದು ಶಪಿಸಿದರು. ಈಶ್ವರನು ಏನೂ ಮಾಡಲಾಗದೆ ಕೆಳಗೆ ಬಿದ್ದು ಆ ಲಿಂಗದಲ್ಲಿಯೇ ಐಕ್ಯವಾಗಿ ಹೋದನು. ಈಶ್ವರನು ಏನೂ ಮಾಡಲಾಗದೆ ಹಾಗೇ ಲಿಂಗಾಕಾರವಾಗಿ ಪರಿವರ್ತನೆಯಾದದ್ದರಿಂದ ಆ ಲಿಂಗ ಅಮಿತ ತೇಜಸ್ಸಿನಿಂದ ಹೊಳೆಯುತ್ತಿತ್ತು. ಕೋಟಿ ಸೂರ್ಯ ತೇಜದಿಂದ ಕೂಡಿ ಪ್ರಳಯ ಸಂಭವಿಸುವುದೇ ಎಂಬಂತೆ ಮಹಾ ಭಯಂಕರವಾಗಿ ಉರಿಯುತ್ತಿತ್ತು. ಆಗ ಬ್ರಹ್ಮ ಮತ್ತು ವಿಷ್ಣು ಇಬ್ಬರೂ ಶಿವನ ಬಳಿ ಬಂದು ಆತನನ್ನು ಸಮಾಧಾನಪಡಿಸಿ ಪ್ರಯಾಗ ಕ್ಷೇತ್ರಕ್ಕೆ ಕರೆದೊಯ್ದರು. ಅಲ್ಲಿ ಶಿವನಿಗಿರುವ ಬ್ರಹ್ಮಹತ್ಯಾ ಪಾಪವನ್ನು ಪರಿಹರಿಸಿದರು. ಆ ರೀತಿಯಾಗಿ ಭೂಲೋಕಕ್ಕೆ ಬಂದ ಶಿವನು ಆಗಿನಿಂದಲೂ ಲಿಂಗಾಕಾರವಾಗಿ ಬದಲಾದದ್ದರಿಂದ ಭಕ್ತರು ಆ ಲಿಂಗವನ್ನೇ ಪೂಜಿಸುತ್ತಾ ಶಿವನ ಸಾನ್ನಿಧ್ಯವನ್ನು ಹೊಂದುತ್ತಿದ್ದಾರೆ. ಇತಿ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ 11ಮೋऽಧ್ಯಾಯಃ.